ಸಿದ್ದರಾಮಯ್ಯನವರು ಸ್ವಲ್ಪ ಸುಳ್ಳುಗಳನ್ನ ಹೇಳಿ ಹೇಳಿ ಅವ್ರನ್ನ ಹಿಡಿದು ಇವ್ರನ್ನ ಹಿಡಿದು ಎಲ್ಲ ಮಾಡಿ ನಮ್ಮೇಲೆ ಒರೆಸಿದ್ರಲ್ಲ. 40% ಸರ್ಕಾರ ಅಂತ ಅದು ಅವ್ರು ಏನಾದ್ರು ಪ್ರೂವ್ ಮಾಡ್ಲಿಕ್ಕೆ ಆಯ್ತಾ? ಯಾರ ಕೈಯಲ್ಲಿ ಇವ್ರು ಹೇಳಿಸಿದ್ರು 40% ಸರ್ಕಾರ ಅಂತ, ಅವರೇ ಇವಾಗ 70-80% ಸರ್ಕಾರ ಅಂತ ಹೇಳ್ತಿದ್ದಾರೆ. ಅದನ್ನು ಒಪ್ಕೊಳ್ಬೇಕಲ್ಲ ಈಗ ಅವರು. ಒಂದೇ ಒಂದು ಕೆಲಸ ನಡೀತಾ ಇಲ್ಲ, ಕಾಂಟ್ರಾಕ್ಟ್ ಇಲ್ಲ. ಇವರು ಬಂದ ದಿವಸದಿಂದ ಇವತ್ತಿನವರೆಗೂ ಇದಿಲ್ಲ. ಇವರು ಬಂದು ಸುಮಾರು ಈಗ 5 ಲಕ್ಷ ಕೋಟಿ ಸಾಲ ಹೆಚ್ಚು ಕಡಿಮೆ 4 ಚಿಲ್ಲರೆ ಆಗಿದೆ. 5 ಲಕ್ಷ ಕೋಟಿ ಮುಂದಿನ ವರ್ಷಕ್ಕೆ ಮುಗಿದು ಬಿಡ್ತದೆ. ಕಡಿಮೆ ಅಂದ್ರೆ ಇವರು ಅಧಿಕಾರ ಮುಗಿಸಿ ಹೋಗೋಷ್ಟೊತ್ತಿಗೆ 6-7 ಲಕ್ಷ ಕೋಟಿ ಸಾಲ ಮಾಡಿ ನಮ್ಮ ತಲೆ ಮೇಲೆ ಹಾಕು. ಇಂಥ ಪರಿಸ್ಥಿತಿಯಲ್ಲಿ ಇವತ್ತು ಕರ್ನಾಟಕದಲ್ಲಿ ಈ ಕಾಂಗ್ರೆಸ್ ಸರ್ಕಾರ ನಡ್ಕೊಂಡು ಹೋಗ್ತಾ ಇದೆ. ಯಾರ ಬಗ್ಗೆ ಇವರಿಗೆ ಕಾಳಜಿ ಇಲ್ಲ. ಮಾತೆತ್ತಿದರೆ ಜನ್ಜಿ ಅಂತ ಮಾತಾಡ್ತೀವಿ. 56,432 ಸ್ಥಾನಗಳನ್ನ ಅಂದ್ರೆ ಹುದ್ದೆಗಳನ್ನ ತುಂಬುತ್ತೇವೆ. ಒಳ ಮೀಸಲಾತಿ ಆದ್ಮೇಲೆನೆ ಮಾಡಕ್ಕಾಗೋದು ಅಂತ ಹೇಳಿದ್ರು. ಒಳ ಮೀಸಲಾತಿ ಗೊಂದಲ ಮಾಡಿ ಇಟ್ಬಿಟ್ರು. ಯಾರು ನೆಮ್ಮದಿಯಲ್ಲಿಲ್ಲ ಇವತ್ತು. ಒಳ ಮೀಸಲಾತಿಯ ಬಗ್ಗೆ ಮಾತಾಡಿದ್ರೆ ಎಲ್ಲ ಬೀದಿಗಿಳಿದಿದ್ದಾರೆ. 3 ಗುಂಪು ಮಾಡಿದ್ರು, ಆಯೋಗಗಳನ್ನು ಮಾಡಿದ್ರು. ಯಾವ ಆಯೋಗವನ್ನು ಕನ್ಸಿಡರ್ ಮಾಡಲಿಲ್ಲ. ಈ ಹಳ್ಳಿ ಕಡೆ ಯುಗಾದಿ ಹಬ್ಬದಲ್ಲಿ ಗುಡ್ಡೆ ಮಾಂಸ ಅಂತಾರೆ. ಅದಕ್ಕೇನು ತೂಕ ಇರಲ್ಲ, ಅಳತೆ ಇರಲ್ಲ. ಸುಮ್ಮನೆ ಕೈಯಲ್ಲಿ ಹಿಂಗಿಡ್ದು ಹಿಂಗ ಹಾಕ್ತಾರಲ್ಲ, ಅದು ನಾನು ನೋಡಿದ್ದೀನಿ, ಅದಕ್ಕೆ ಹೇಳ್ತಿದ್ದೀನಿ. ಹಾಗೆ ಇವರು ಚುನಾವಣೆ ಮತ್ತು ರಾಜಕೀಯ ಮಾಡ್ಲಿಕ್ಕೆ ಯಾವುದು ಸುಲಭವೋ ಆ ರೀತಿ ಮಾಡಿಬಿಟ್ಟಿದ್ದಾರೆ. ಮುಂದೆ ಬಂದವರು ಬಿದ್ದೆದ್ದು ಕಳ್ಳಿ ಅಂತ. ಇದೆಲ್ಲಕ್ಕಿಂತ ಮಿಗಿಲಾಗಿ 17% ನಮ್ಮನ್ನು ಮಾತ್ರ ಹೇಳ್ತಾರೆ ಬಿಜೆಪಿ ದಲಿತ ವಿರೋಧಿ, ಬಿಜೆಪಿ ಸಂವಿಧಾನ ತೆಗೆದುಬಿಡ್ತದೆ, ಗೆದ್ದು ಬಂದ್ಬಿಟ್ರೆ ಮೀಸಲಾತಿ ತೆಗೆದುಬಿಡ್ತಾರೆ, ಅಂಬೇಡ್ಕರ್ನ ವಿರೋಧ ಮಾಡ್ತಾರೆ. ಇವ್ಯಾವೂ ಇಲ್ಲ, ಎಲ್ಲ ಸುಳ್ಳು. ನಾವು ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಇಡೋರಲ್ಲ. ಇವತ್ತೇನ್ ಮಾಡಿದರೆ 12 ವರ್ಷದಿಂದ ಮೋದಿ ಅವರು ದೇಶದ ಪ್ರಧಾನಿ ಇದ್ದಾರೆ. ಯಾಕೆ ಯಾವ ಮೀಸಲಾತಿ ತೆಗಿಲಿಲ್ಲ? ಯಾಕೆ ಯಾವ ಇದನ್ನು ಅಂಬೇಡ್ಕರ್ ಅವರನ್ನ ವಿರೋಧಿಸಲಿಲ್ಲ? ಅಂಬೇಡ್ಕರ್ ಅವರಿಗೆ ಹೆಚ್ಚು ಗೌರವ ಕೊಟ್ಟಿದ್ರೆ, ಅವರ ಪುಣ್ಯ ಕ್ಷೇತ್ರಗಳನ್ನೆಲ್ಲ ರಾಷ್ಟ್ರೀಯ ಸ್ಮಾರಕಗಳನ್ನು ಮಾಡಿದ್ರೆ, ಅದೆಲ್ಲ ಮಾಡಿರ್ತಕ್ಕಂಥದ್ದು ಬಿಜೆಪಿ ಹೊರತು ಕಾಂಗ್ರೆಸ್ ಅಲ್ಲ. ಕಾಂಗ್ರೆಸ್ ಅವರನ್ನು ಸಹಿಸಿಕೊಳ್ಳಾರದೆ ಮೂಲದಲ್ಲೇ 1952ರಲ್ಲೇ ಮೊದಲ ಚುನಾವಣೆಯಲ್ಲೇ ಸೋಲಿಸಿಬಿಟ್ರು ಅವ್ರನ್ನ. ಇದು 106 ಸಾರಿ ಹೇಳಿ ಆಗಿದೆ. ಆದ್ರೆ ಇವತ್ತು ಜನರು ಅರ್ಥ ಮಾಡ್ಕೊಳ್ಬೇಕು, ಈಗ ದಲಿತರನ್ನ ತುಳಿತಕ್ಕಂತ ಕೆಲಸ ಕಾಂಗ್ರೆಸ್ ಮಾಡ್ತಾ ಇದೆ. ಆದ್ರೆ ದಲಿತ ಸಮುದಾಯಗಳು ಅರ್ಥ ಮಾಡ್ಕೊಳ್ಬೇಕು ಇದನ್ನ. ಅವ್ರಿಗೆ ಇನ್ನೂ ಭವಿಷ್ಯ ಅರ್ಥ ಆಗ್ಲಿಲ್ಲ ಅಂತ ಕಾಣುತ್ತೆ. ಸಂಪೂರ್ಣ ಮುಳುಗೋಗೋದಕ್ಕೆ ಮುಂಚೆ ಅವ್ರನ್ನ ಅವರು ಎಚ್ಚರಿಸ್ಕೊಳ್ಬೇಕು. ಈ ಸರ್ಕಾರವನ್ನ ದೂರ ಇಡ್ತಕ್ಕಂಥ ಕೆಲಸ ಮಾಡಿದ್ರೆ ಅವರ ಜೀವನಗಳು ಮುಂದೆ ಬಹಳ ಚೆನ್ನಾಗಿ ಮಾಡಬಹುದು. ಇಲ್ಲ ಅಂತಂದ್ರೆ ಕಾಂಗ್ರೆಸ್ ಜೊತೆಯಲ್ಲೇ ದಲಿತ ಸಮುದಾಯಗಳು ಕೂಡ ನೆಲ ಕಚ್ಚತಕ್ಕಂಥ ದಿನಗಳು ದೂರ ಉಳಿದಿಲ್ಲ. ಇದನ್ನ ತಮ್ಮ ಮೂಲಕ ನಾನು ಆ ಸಮುದಾಯದ ಮುಖಂಡರುಗಳಲ್ಲೂ ನಾನು ಮನವಿ ಮಾಡಿ ಹೇಳಿ